ಬೆಂಗಳೂರಿನ ಆಡುಗೋಡಿಯಲ್ಲಿ 34 ವರ್ಷದ ಪೂಜಾ ದತ್ತ ಎಂಬ ಯುವತಿ ಅರೆಕುಳಿತ ಬೆತ್ತಲೆ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದಂತಹ ಮಹಿಳೆ ಮೂಲತಃ ಜಾರ್ಖಂಡ್ನ ಧನಾಬಾದ್ ಸಮೀಪದ ಹಿರಾಪುರ ನಿವಾಸಿ. ಬೆತ್ತಲೆ ಸ್ಥಿತಿಯಲ್ಲಿ ಪೂಜಾ ದತ್ತ ಪತ್ತೆಯಾಗಿದ್ದು ಇದೀಗ ಸಾಕಷ್ಟು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಆಕೆ ಇದ್ದಂತಹ ರೂಮಿನ ತುಂಬಾ ಬರಹಗಳು ಪತ್ತೆಯಾಗಿದೆ. ಎಲ್ಲಾ ಕಡೆಯಲ್ಲೂ ಕೂಡ ಲೆಟರ್ ಅನ್ನ ಬರೆದು ಪೇಪರ್ಗಳನ್ನ ಗೋಡೆಗೆ ಅಂಟಿಸಲಾಗಿದೆ. ಮತ್ತೊಂದು ಕಡೆ ಒಂದು ರೂಮ್ ತುಂಬಾ ಕೆಲ ಪೇಪರ್ಗಳನ್ನ ಹರಿದು ಹಾಕಿರೋದು ಕೂಡ ಪತ್ತೆಯಾಗಿದೆ. ಮೃತಪಟ್ಟು ಕೆಲ ಸಮಯ ಆಗಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಇನ್ನು ಮೃತದೇಹದ ಸುತ್ತ ಹಲವಾರು ಅನುಮಾನ ಮೂಡುವುದಕ್ಕೆ ಕಾರಣ ಆಕೆ ಬೆತ್ತಲೆಯಾಗಿ ನೆಲದ ಮೇಲೆ ಸತ್ತು ಬಿದ್ದಿರೋದು. ಆತ್ಮಹತ್ಯೆನ ಕೊಲೆನಾ ಎಂಬುದರ ಬಗ್ಗೆ ಸದ್ಯ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಾಸವಿದ್ದ ರೂಮಿನ ತುಂಬಾ ಬರೀ ಪೇಪರ್ಗಳು, ಡ್ರಾಯಿಂಗ್ ಮಾಡಿರುವ 106 ಪ್ರತಿಗಳು ಸಿಕ್ಕಿದ್ದು ಸದ್ಯ ಈ ಬಗ್ಗೆಯೂ ಕೂಡ ಪ್ರೇಮ ವೈಫಲ್ಯದಿಂದ ಡಿಪ್ರೆಷನ್ ನಲ್ಲಿದ್ಲ ಅಥವಾ ಪ್ರೇಮಿ ಏನಾದ್ರೂ ಬಂದು ಆಕೆಯನ್ನ ಕೊಲೆ ಮಾಡಿ ಹೋದ್ನ, ಆತ್ಮಹತ್ಯೆಯ ಕೊಲೆಯ ಎನ್ನುವ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿರುವಂತಹ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.